ನಮಸ್ಕಾರ ಕೇಳುಗರೆ, ಇದು ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಸಂಭಾಷಣಾಕಾರರಾದ ರಾಘವೇಂದ್ರ ಮಾಯಕೊಂಡ ಅವರು ಶೂಟಿಂಗ್ ಅನುಭವದ ಕುರಿತು ಬರೆದಿರುವ ಬ್ಲಾಗ್ನ ಆಡಿಯೋ ರೂಪ. ಓದುವವರು ವಿವೇಕ. ಡಿಡಿಎಂ ಡೈರೀಸ್ ಭಾಗ 1, ಮೈಸೂರು. ನಾಲ್ಕು ದಿನಕ್ಕೆ ಬಿಟ್ಟು ಬರಲಿಲ್ಲ ಅಂದರೆ ಕೇಳಿ ನೀನು. ಅಜಯ ಮತ್ತು ವರುಣ ಹೇಳಿದ್ದು ಮೈಸೂರಿಗೆ ಸಿನಿಮಾ ಶೂಟಿಂಗಿಗೆ ಹೋಗ್ತಿದ್ದೀನಿ ಅಂದಾಗ. ಅವ್ರು ಹಂಗೆ ಹೇಳೋಕ್ಕೆ ಕಾರಣನೂ ಇತ್ತು. ನನಗೆ ಕೆಲಸ ಅಂದರೆ ಅಲರ್ಜಿ. 15 ದಿನ ಒಂದು ಕಡೆ ಕೆಲಸ ಮಾಡಿದ ಇತಿಹಾಸ ಇಲ್ಲ ನಂದು. ಹಿಂಸೆ ಅವನವನು. ಅದಕ್ಕೆ ಮೈಗಳ್ಳ ಅಂದರೆ ನಾನೇನು ಮಾಡಲಿ. ಆದರೆ ಈ ಸಲ ಮೈಸೂರಿಗೆ ಬಂದವನು ಸುಮಾರು 4 ತಿಂಗಳಿದ್ದೆ. ದ ಲಾಂಗೆಸ್ಟ್ ಜಾಬ್ ಐ ಹ್ಯಾವ್ ಎವರ್ ಹ್ಯಾಡ್. ತೇಜಸ್ವಿ ಅವರ ಕಥೆಯೊಂದನ್ನು ಸಿನಿಮಾ ಮಾಡುವುದಕ್ಕಂತ ಎಲ್ಲರೂ ಮೈಸೂರಿಗೆ ಹೋಗೋದು ಅಂತ ಆಯಿತು. ನನ್ನ ಕೆಲಸ ಸಂಭಾಷಣೆ ಬರೆಯೋದು, ಚಿತ್ರೀಕರಣದಲ್ಲಿ ಸಹಾಯಕನಾಗಿರೋದು, ಈ ಥರ ಆಗಿತ್ತು. ಸರಿ, ಹೊತ್ತಿಗೆ ಮುಂಚೆ ಎದ್ದು ಬೆಂಗಳೂರು ದಾಟಿ ಬಿಡದಿನಲ್ಲಿ ತಟ್ಟೆ ಇಡ್ಲಿ ತಿಂದು ಮೈಸೂರು ದಾರಿ ಹಿಡಿದ್ವಿ. ನಿರ್ದೇಶಕ ಶಶಾಂಕ್ ಕಾರು. 4 ಸೀಟಲ್ಲಿ 5 ಜನ. ಅದರ ಜೊತೆಗೆ ಸಾಮಾನು ಸರಂಜಾಮ್ ಬೇರೆ. ನನಗೇನು ಸಮಸ್ಯೆ ಇರಲಿಲ್ಲ. ನಾನು ಬೆಂಗಳೂರಿಗೆ ಬಂದಿದ್ದೆ ಹುಬ್ಳಿ ಬೆಂಗಳೂರು ಮೇಲ್ ಟ್ರೈನಲ್ಲಿ. ಅದಕ್ಕಿಂತ ಇಕ್ಕಟ್ಟಾದ್ದು ಇನ್ನೇನಿರಕ್ಕೆ ಸಾಧ್ಯ. ಬರಹಗಾರ ಅನಂತ್ ಅವರು ನಾನು ಬಸ್ಸಲ್ಲಿ ಬರ್ತೀನಿ, ನೀವು ಹೋಗಿರಿ ಅಂತ ದೈನ್ಯತೆ ನಟಿಸಿದ್ರು. ಅವರಿಗೆ ಶವಪೆಟ್ಟಿಗೆಯೊಳಗೆ ತುರುಕಿ ಮೊಳೆ ಹೊಡೆದ ಹಾಗಾಗಿತ್ತೇನೋ ಪಾಪ. ಶಶಾಂಕ್ ಬನ್ನಿ ಸಾರ್ ಆಗುತ್ತೆ ಅಂತ ಡ್ರೈವರ್ ಸೀಟಲ್ಲಿ ಸ್ವಲ್ಪ ಕೊಸರಾಡಿ ಆಶ್ವಾಸನೆ ಕೊಟ್ಟರು. ನನಗೆ ಲೋ ಬಜೆಟ್ ಸಿನಿಮಾ ಅಂತ ಹೇಳಿದ್ರು. ಅದರ ಮೊಟ್ಟ ಮೊದಲ ಪ್ರಾತ್ಯಕ್ಷಿಕೆ ಮೈಸೂರು ಮುಟ್ಟೋದಕ್ಕೆ ಮುಂಚೆನೇ ಈ ಮೂಲಕ ಸಿಕ್ತು. ಆವಾಗ ಆಪರೇಷನ್ ಕಮಲದ ಕಾರಣ ಬೈ ಎಲೆಕ್ಷನ್ ನಡೀತಿತ್ತು. ಮುಂದೆ ಪೊಲೀಸರು ಚೆಕ್ ಪೋಸ್ಟ್ಗಳು ಹಾಕಿದ್ದಾರೆಂದು, 20,000ಕ್ಕಿಂತ ಹೆಚ್ಚು ಕ್ಯಾಶ್ ಒಬ್ಬರ ಬಳಿ ಇದ್ರೆ ತೊಂದರೆಯಾಗುತ್ತದೆಂದು ಯಾರೋ ಹೇಳಿದ್ರು. ಇನ್ನು ಪ್ರೊಡಕ್ಷನ್ ಅಕೌಂಟ್ ಆಕ್ಟಿವೇಟೇ ಆಗಿರಲಿಲ್ಲ. ಶಶಾಂಕ್ ವೈಯಕ್ತಿಕ ಖಾತೆಯಿಂದ 1 ಲಕ್ಷ ರೂಪಾಯಿ ಬಿಡಿಸಿಕೊಂಡು ತಂದಿದ್ರು. ಒಳ್ಳೆ ತಲೆನೋವು ಬಂತಲ್ಲ. ಸರಿ, ಅಲ್ಲೊಂದು ಕಡೆ ಕಾರ್ ನಿಲ್ಲಿಸಿ ಸಿಗರೇಟು ಟೀ ಕುಡಿದ್ವಿ. ಆಮೇಲೆ ಶಶಾಂಕ್ ಎಲ್ಲರಿಗೂ 20,000 ಸಾವಿರ ಕೊಟ್ರು. ಮೈಸೂರು ತಲುಪಿದ ಮೇಲೆ ವಾಪಸ್ ಕೊಡೋದು ಅಂತ ಗೊತ್ತಿದ್ರೂ ಅಷ್ಟೊಂದು ದುಡ್ಡು ಜೇಬಿಗಿಳಿಸೋವಾಗ ನನಗೇನೋ ಒಂಥರ ರೋಮಾಂಚನವಾಯಿತು. ಇವಾಗ ಯಾವನ್ ಹಿಡಿತಾನೆ ಹಿಡೀಲಿ ಅಂದ್ಕೊಂಡು ಒಳ್ಳೆ ಸ್ಮಗ್ಲರ್ಸ್ ಫೀಲಲ್ಲಿ ಪ್ರಯಾಣ ಮುಂದುವರಿಸಿದ್ವಿ. ಮದ್ದೂರು, ಚನ್ನಪಟ್ಟಣ, ಮಂಡ್ಯ ಅನ್ನುವಷ್ಟರಲ್ಲಿ ಮೈಸೂರು ಬಂದೇ ಬಿಡ್ತು. ಕಾರಲ್ಲಿ ಕೂತಿದ್ದ ಇಬ್ಬರೂ ಮೈಸೂರಿನವ್ರೆ. ಸಿಟಿ ಒಳಗೆ ಬರ್ತಿದ್ದಂಗೆ ನೋಡಿ, ಇದೇ KR ಸರ್ಕಲ್, ಇದೇ ಮಹಾರಾಜ ಕಾಲೇಜು ಅಂತ ನಾಗವಲ್ಲಿ ಒಡವೆನ ಸೌಂದರ್ಯ ವಿಷ್ಣುವರ್ಧನಕ್ಕೆ ತೋರಿಸೋ ಥರ ಆವೇಶದಲ್ಲಿ ತೋರಿಸತೊಡಗಿದ್ರು. ನಾನು ಅರಮನೆ ಎಲ್ಲಾದರೂ ಕಾಣುತ್ತಾ ಅಂತ ಹಣಿಕೆ ನೋಡ್ತಿದ್ದೆ. ಆಮೇಲೂ 4 ತಿಂಗಳು ಮೈಸೂರಲ್ಲಿದ್ದರೂ ಕೊನೆಗೂ ಅರಮನೆ ನೋಡೋಕ್ಕಾಗಲೇ ಇಲ್ಲ. ಲೇ ಶರತಾ, ಇದನ್ನು ಓದ್ತಿದ್ರೆ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗು ಬೋಳಿ ಮಗನೆ. ಥೋ, ಎಲ್ಲಿದ್ದೆ? ಶೂಟಿಂಗ್ ಜನಕ್ಕೆ ಉಳಿದುಕೊಳ್ಳಲು ಮನೆ ಮಾಡಿದ್ದೀವಿ ಅಂದಾಗ ನಮ್ಮ ಕಡೆ ಮದುವೆಗೆ ಬಂದ ನೆರೆವೂರವ್ರಿಗೆ ಕೊಡಂಗೆ ಒಂದು ಬಿಡದಿ ಮನೆ ಥರದ್ದೇನೋ ಮಾಡಿರ್ತಾರೆ ಅಂದ್ಕೊಂಡಿದ್ದೆ. ಆದರೆ ಈ ಮನೆನ ಹೊರಗಡೆಯಿಂದ ನೋಡಿದಾಗ ಸ್ವಲ್ಪ ಖುಷಿ ಆಯಿತು. ಸುಮಾರಾಗಿ ಚೆನ್ನಾಗೇ ಇತ್ತು. ಗಂಟು ಮೂಟೆ ಜೊತೆ ನಮ್ಮ ಹೆಣ ಎತ್ಕೊಂಡು ಒಳಗೆ ಬಂದ್ವಿ. ಅವನು ಧೂಳು, ಜೇಡ್ರ ಬಲೆ, ಒಳ್ಳೆ ದೆವ್ವದ ಮನೆ ಕಾಲಿಟ್ಟಂಗೆ ಆಯಿತು. ಇದು ಯಾಕೋ ಸಿನಿಮಾ ಥರ ಆಯ್ತಲ್ಲ ನಮ್ಮ ಕಥೆ ಅಂತ ಅಂದ್ಕೊಂಡ್ವಿ. ಯಾರೂ ವಾಸ ಮಾಡದೆ 2-3 ವರ್ಷ ಆಗಿದೆ ಅಂತ ಆರಾಮಾಗಿ ಗೊತ್ತಾಗ್ತಿತ್ತು. TV, ಮಂಚ, ಬಟ್ಟೆ ಬರೆ ಇತ್ಯಾದಿ ಎಲ್ಲ ಇದ್ದಾವೆ. ಮನೆಯವರು ಸಂತೆಗೋ ಅಂಗಡಿಗೋ ಹೋಗಿ ವಾಪಸ್ ಮನೆಗೆ ಬರಲು ಮರ್ತಿರಬೇಕು ಅನ್ನೋ ಥರ ಇತ್ತು ಅಲ್ಲಿನ ದೃಶ್ಯ. ಆಮೇಲೆ ಗೊತ್ತಾಗಿದ್ದೇನೆಂದರೆ, ಆ ಮನೆಯಲ್ಲಿ ಮುಂಚೆ ಇದ್ದ ಒಬ್ಳು ಅಮ್ಮ ಚೀಟಿ ವ್ಯವಹಾರ ಮಾಡಿ ಕೈ ಎತ್ತಿ ಇನ್ನೇನು ಪೊಲೀಸರು ಬಂಧಿಸ್ತಾರೆ ಅನ್ನುವಾಗ ಅಲ್ಲಿಂದ ಹಾಗೆ ಪರಾರಿಯಾಗಿದ್ಲಂತೆ. ಆಮೇಲೆ 2.5 ವರ್ಷ ಆ ಮನೆಗೆ ಯಾರೂ ಬಂದಿರಲಿಲ್ಲ. ಈ ಸೋವಿಗೆ ಸಿಕ್ಕ ಮನೆಯನ್ನು ನಮ್ಮ ಪ್ರೊಡಕ್ಷನ್ ಹುಡುಗ ರಜತ್ ಹೇಗೋ ಪತ್ತೆ ಮಾಡಿ ಬಾಡಿಗೆ ಹಿಡಿದಿದ್ದ. ಓನರ್ ನೀವು ಬರೋ ವೇಳೆಗೆ ಮನೆ ಕ್ಲೀನಾಗಿರುತ್ತೆ ಅಂತ ಹೇಳಿದ್ಲಂತೆ. ಸಿಟ್ಟಲ್ಲಿ ಆಕೆಗೆ ಮತ್ತೆ ಫೋನ್ ಮಾಡಿದ್ವಿ. ಅಲ್ಲಿನ ಧೂಳಿಗೆ ಆಕೆ ಹತ್ರ ಕೆಮ್ಮುತ್ತಲೇ ಮಾತಾಡಿದ್ವಿ. ಆಕೆ ಆಗಲೇ ಒಬ್ಬ ಆಳು ಬಂದು ಗುಡಿಸಿ ತೊಳೆದು ಮಾಡಿದ್ದಾನೆಂದು ಹೇಳಿದ್ಲು. ನಾವು ಹೇಳ್ತಿರೋದು ನೋಡಿದ್ರೆ ಹಲ್ಕಾ ನನ್ನ ಮಗ ಸರಿಯಾಗಿ ಕೆಲಸ ಮಾಡ್ದಂಗೆ ಕಾಣಲಿಲ್ಲ ಅಂತ ಅನ್ಸುತ್ತೆ. ಮತ್ತೆ ಅವರು ಅವನನ್ನು ಕಳಿಸ್ತೀನಿ ಅಂತ ಹೇಳಿದ್ರು. ನಮಗೆ ಕಾದು ಕಾದು ಸಾಕಾಯಿತು. ಯಾವನೂ ಬರಲಿಲ್ಲ. ನಾನು ಎದ್ದು ಹೋಗಿ ಉಚ್ಚೆ ಹೊಯ್ದು ನಲ್ಲಿ ತಿರುವುತ್ತೀನಿ, ನೀರೇ ಬರ್ತಿಲ್ಲ. ಹೋಗವನವನು
ರಜತ್ನ ಕೇಳಿದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ನೀರು ಬರುತ್ತೆ, ಮೋಟರ್ ರಿಪೇರಿ ಮಾಡ್ತಿದ್ದಾರೆ ಅಂದ. ಪುಣ್ಯಕ್ಕೆ ಸ್ವಲ್ಪ ಹೊತ್ತಲ್ಲಿ ನೀರು ಬಂತು. ಅಷ್ಟರಲ್ಲಿ ನಮಗೆ ಆ ಧೂಳಿನಿಂದ ಲಘುವಾಗಿ ಕೆಮ್ಮು ಶುರುವಾಗಿತ್ತು. ನೆಲದ ಮೇಲೆ ಓಡಾಡಿದ್ದೆಲ್ಲ ಹೆಜ್ಜೆ ಗುರುತು ಮೂಡ್ತಿತ್ತು, ಅಷ್ಟು ಧೂಳಿತ್ತು. ಹಿಂಗೆ ಕೆಲಸದವನಿಗೆ ಕಾದುಕೊಂಡು ಕುಂತ್ರೆ ಉಸಿರುಗಟ್ಟು ಸಾಯ್ತೀವಿ ಅಂತ ನಾವೇ ಕಸ ಹೊಡೆದು ನೆಲ ಒರೆಸತೊಡಗಿದ್ವಿ. ಹಿಂಗೆ ಬೈಕೊಂಡು ಕಾಲಿಟ್ಟ ಈ ಮನೆ ಮೇಲೆ ಕೊನೆಗೆ ಎಲ್ರಿಗೂ ಲವ್ ಆಗಿದ್ದು ಒಂದು ತಮಾಷೆ.